ಸದನದಲ್ಲಿ ಅಬ್ಬರಿಸಿ ಬೊಬ್ಬಿರಿದಿದ್ದಂತಹ ರಾಜಣ್ಣ ಅವರು 6 ದಿನ ಆದರೂ ಕೂಡ ಮಹಾಮೌನಕ್ಕೆ ಶರಣಾಗಿದ್ದಾರೆ. ಕಂಪ್ಲೇಂಟ್ ಅನ್ನು ಕೊಡ್ತಾ ಇಲ್ಲ. ಮಹಾಮೌನ ಅಂದ್ರೆ ಅದೇ ಕಂಪ್ಲೇಂಟ್ ಅನ್ನು ಕೊಡೋದಕ್ಕೆ ಮುಂದಾಗ್ತಾ ಇಲ್ಲ. ದೂರು ಕೊಡದೇ ಇರುವಂತಹ ವಿಚಾರ ಹೆಜ್ಜೆ ಹೆಜ್ಜೆಗೂ ಸಂಶಯವನ್ನ ಮೂಡಿಸ್ತಾ ಇದೆ. ಸಚಿವ ರಾಜಣ್ಣ ದೂರು ಕೊಡೋದಕ್ಕೆ ಇನ್ನೆಷ್ಟು ದಿನ ಬೇಕು, ಯಾಕೆ ದಿನಗಳನ್ನ ಎಣಿಸ್ತಾ ಇದ್ದಾರೆ ಅನ್ನೋದು ಪ್ರಶ್ನೆ. ಸಿಎಂ ಜೊತೆಗೆ ಮೊನ್ನೆ ರಾಜಣ್ಣ ಪುತ್ರ ಚರ್ಚೆಯನ್ನು ಮಾಡಿದ್ದಾರೆ. ಆದರೂ ದೂರು ಕೊಡೋದಕ್ಕೆ ಮೀನಾಮೇಷವನ್ನ ಎಣಿಸ್ತಾ ಇರೋದು ಅನೇಕ ಸಂಶಯಗಳಿಗೆ ಕಾರಣ ಆಗ್ತಾ ಇದೆ. ರಾಜಣ್ಣ ನಡೆ ಈಗಷ್ಟೇ ಹೇಳಿದ ಹಾಗೆ ಅನುಮಾನದ ಹುತ್ತಕ್ಕ ಕಾರಣ ಆಗ್ತಾ ಇದೆ. ರಾಜಕೀಯ ರಾಡಿ ಆಗುತ್ತಾ ಅನ್ನೋ ಪ್ರಶ್ನೆ ಇದೆ. ಅಥವಾ ರಾಜಣ್ಣ ಅವ್ರು ಮಾಡಿದಂತಹ ಆರೋಪಕ್ಕೆ ಅವ್ರ ಹತ್ರ ಪೂರಕವಾದ ಸಾಕ್ಷಿನೇ ಇರ್ಲಿಲ್ವಾ? ಸುಮ್ಮನೆ ಹಿಟ್ ಅಂಡ್ ರನ್ ಸ್ಟೇಟ್ಮೆಂಟ್ ಅನ್ನು ಕೊಟ್ಬಿಟ್ರ ಸದನದಲ್ಲಿ ಸುಳ್ಳು ಹೇಳ್ದಂಗೆ ಆಗ್ಬಿಡುತ್ತೆ. ಹಂಗೆಲ್ಲ ಆದ್ರೆ ಹೈಕಮಾಂಡ್ ಎಂಟ್ರಿ ಆದ ಬಳಿಕ ಕಾದು ನೋಡುವ ತಂತ್ರಕ್ಕೆ ಮೊರೆ ಹೋದ್ರ ರಾಜಣ್ಣ ಅವರು. ಈ ಆಯಾಮದಲ್ಲೂ ಚರ್ಚೆ ಶುರುವಾಗಿದೆ. ದೂರು ಕೊಡೋ ಬಗ್ಗೆ ಕಾನೂನು ತಜ್ಞರ ಮೊರೆ ಹೋಗಿದ್ದಾರಂತೆ ಸಚಿವರು. ದೂರು ಕೊಟ್ರೆ ಪಕ್ಷಕ್ಕೆ ಮತ್ತಷ್ಟು ಮುಜುಗರ ಅನ್ನೋ ಆತಂಕ. ಇನ್ನೇನು ಮುಜುಗರ ಆಗೋದು ಬಾಕಿ ಇಲ್ಲ. ರಾಷ್ಟ್ರ ಮಟ್ಟದಲ್ಲಿ ಇದು ಕೋಲಾಹಲಕ್ಕೆ ಕಾರಣ ಆಗ್ಬಿಟ್ಟಿದೆ. ಬಟ್ ಇನ್ವೆಸ್ಟಿಗೇಷನ್ ಅನ್ನ ಬಯಸ್ತಾ ಇಲ್ಲ ರಾಜಣ್ಣ ಅವರು. ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ಯಾರಿಗೆ ಯಾವ ಸಂದೇಶವನ್ನು ಕೊಡಬೇಕಾಗಿತ್ತೋ ಫ್ಲೋರ್ ಹೌಸ್ನಲ್ಲಿ ಕೊಟ್ಟರು ಅನ್ಸುತ್ತೆ. ನನ್ನ ಪ್ರಕಾರ ಇನ್ನೇನು ಅವರು ಕಂಪ್ಲೇಂಟ್ ಕೊಡೋದಕ್ಕೆ ಮುಂದಾಗಲ್ಲ. ಅದಕ್ಕೆ ಅವ್ರ ಮಾತಿನ ವರಸೆ ನೀವು ನೋಡಿದ್ರೆ ಅರ್ಥ ಆಗ್ಬಿಡುತ್ತೆ. ನೋಡೋಣ, ಸೂಕ್ತ ಟೈಮ್ನಲ್ಲಿ ದೂರು ಕೊಡ್ತೀನಿ, ನಾನು ಬ್ಯುಸಿ ಇದ್ದೀನಿ, ಬ್ಯಾಂಕಿಂಗ್ ಸೆಕ್ಟರ್ನಲ್ಲಿ ಬ್ಯುಸಿ ಇದ್ದೀನಿ ಅಂತೆಲ್ಲ ಸ್ಟೇಟ್ಮೆಂಟು ಸಬೂಬು ಕೊಡ್ತಾ ಇದ್ದಾರೆ. ಇದು ಯಾರು ಕೊಡ್ತಾರೆ? ದೂರು ಕೊಡೋದಕ್ಕೆ ಮನಸ್ಸಿಲ್ದವ್ರು ಕೊಡ್ತಾರೆ. ಈಗ ಬ್ಯುಸಿ ಇದ್ದೀನಿ ನಾನು. ಬರೀ ನನಗೆ ಆದ್ಯತೆ ಇರ್ತಕ್ಕಂಥದ್ದು ನಮ್ಮ ಮಾರ್ಚ್ ಎಂಡ್ ಇರೋದ್ರಿಂದ ಈ ಬ್ಯಾಂಕಿಂಗ್ ಸೆಕ್ಟರ್ ನೋಡಬೇಕು, ಮತ್ತೆ ಜನರಿಗೂ ಕೂಡ ಯಾವುದು ಅನುಕೂಲ ಅನಾನುಕೂಲ ಇವೆಲ್ಲ ಫೈನಾನ್ಷಿಯಲ್ ಎಂಡ್ ಇದೆ. ಅದಕ್ಕೋಸ್ಕರ ನಾನು ನಮ್ಮ ಜಿಲ್ಲೆನಲ್ಲಿ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀನಿ. ಕೋಲಾರಕ್ಕೆ ಹೋಗಿದ್ದೆ, ತುರುವೇಕೆರೆ ಮತ್ತು ಅರಸೀಕೆರೆ ಎಲ್ಲ ಟೂರಲ್ಲಿ ಇದ್ದೀನಿ. ಅದೆಲ್ಲ ಮುಗಿಸ್ಕೊಂಡು ಬೆಂಗಳೂರಲ್ಲಿದ್ದಾಗ ನಾನು ಅವ್ರ ಬಗ್ಗೆ ನಾನು ಕೆಪಿಸಿಸಿ ಅಧ್ಯಕ್ಷನಾಗಿ ಅವ್ರು ಕೇಳಿದ್ದೀನಿ. ನನ್ನ ಹತ್ರ ಏನು ಇಲ್ಲ ಅಂತ ಹೇಳಿದ್ದಾರೆ. ಅವ್ರು ನನ್ನ ಹತ್ರ ಏನು ಹೇಳಿದ್ದಾರೆ ಅನ್ನೋದನ್ನ ನಾನು ಬಿಚ್ಚಿ ನಿಮ್ಮ ಹತ್ರ ಹೇಳಕ್ಕಾಗಲ್ಲ. ಅವ್ರಿಗೇನಪ್ಪ ಅವ್ರದ್ದೇನೋ ಒಂದೇನೋ ಇದ್ರ ಮೇಲೆ ಅವ್ರು ಹೇಳ್ತಾರೆ. ನಾನು ಅವರು ಹೇಳ್ದೆ ಏನೋ ಇದ್ರೆ ಕಂಪ್ಲೇಂಟ್ ಫೈಲ್ ಮಾಡಪ್ಪ ಅಂತಾನು ಹೇಳಿದೆ. ಟಿವಿಗೆ ಅವರು ಹೇಳಿದ್ದಾರೆ, ಅದೆಲ್ಲ ಕೋಲಾರಲ್ಲೂ ಟಿವಿಗೇನೋ ಹೇಳಿದ್ದಾರೆ. ಇದಕ್ಕೆ ನಾನು ಇನ್ನೇನು ಹೇಳ್ಬೇಕು? ನಾನು ಕೊಡಬೇಕಲ್ಲ, ಅವರು ಕೊಟ್ಟರೆ ತಾನೇ ನಾವು ಕಾಸ್ ಆಫ್ ಆ್ಯಕ್ಷನ್ ಬೇಕಲ್ಲ. ಅನ್ಲೆಸ್ ದರ್ ಇಸ್ ಎನ್ FIR ನಾವು ಯಾವುದನ್ನೇ ತನಿಖೆಯನ್ನು ಮಾಡೋಕ್ಕೆ ಬರೋದಿಲ್ಲ. FIR ಇಲ್ಲದೆ ನಾವು ಯಾವ ಸುವಮೋಟೋನು ಮಾಡೋಕ್ಕೆ ಬರಲ್ಲ. ಅವ್ರಿಗೆ ಭಾಳ ಜನ ಆಪ್ತರಿದ್ದಾರೆ, ನನ್ನನ್ನು ಸೇರ್ಕೊಂಡು ಭಾಳ ಜನ ಆಪ್ತರಿದ್ದಾರೆ. ಯಾವ ಆಪ್ತರ ಹತ್ರ ಮಾತಾಡ್ತಾರೋ ನೀವೇ ಕೇಳ್ಬೇಕು ಅವ್ರನ್ನ. ಜೊತೆಯಲ್ಲೇ ಇದ್ದು ಫಂಕ್ಷನ್ನಲ್ಲಿ ಏನು ಹೇಳಿಲ್ಲ, ಗೊತ್ತಿಲ್ಲ ರೀ. ನಾನು ಅದ್ರ ಬಗ್ಗೆ ಏನು ಮಾತಾಡೋದಿಲ್ಲ. ಹೌದಾ, ಬರಲಿ, ಅದು ಹೇಳಿದ್ದೀನಲ್ಲ. ಕಂಪ್ಲೇಂಟ್ ಕೊಡದೆ ನಾನೇನು ಮಾಡೋಕ್ಕೆ ಬರುತ್ತೆ?